ಇದೊಂದು ಸೂಪರ್ ಟೇಸ್ಟಿ ಮತ್ತು ಹೆಲ್ತಿಯಾಗಿರುವಂಥ ರೆಸಿಪಿ. ಇದು ಮಲ್ಟಿಗ್ರೈನ್ ದೋಸೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋವಂಥ ದೋಸೆ ಇದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ ಅಳತೆಯಲ್ಲಿ ನಾನೆಲ್ಲ ಐಟಮ್ಸ್ನೂ ಮೆಷರ್ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಉದ್ದಿನ ಗುಂಡು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಬೇರೆ ಕಾಳುಗಳು, ಬೇಳೆಗಳು, ಎಷ್ಟು ಅವಲಕ್ಕಿ ಆಗಿರ್ಬೋದು, ಇಲ್ಲ ಅನ್ನ ಯಾವುದಾದ್ರೂ ಹಾಕ್ಕೋಬೋದು. ಅದರ ಜೊತೆಗೆ ನಾನು ಯಾವ್ಯಾವುದು ಎಷ್ಟೆಷ್ಟು ಹಾಕಿದ್ದೀನಿ ಅಂತಂದ್ಬಿಟ್ಟು ಮೇಲ್ಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ನೀವು ನೋಡಿ, ನೀವು ಮನೇಲಿ ಮಾಡಿ ನೋಡಿ. ನಾನು ಮಿಕ್ಸಿಗೆ ಹಾಕಿ ಜಸ್ಟ್ ಅದನ್ನು ಹಾಗೆ ಪಾತ್ರೆಯಲ್ಲಿ ಇಟ್ಟಿದ್ದೆ. ಎಷ್ಟು ಉಕ್ಕು ಬಂದಿದೆ ಅಂತಂದ್ಬಿಟ್ಟು ಅದಕ್ಕೆ ಉಪ್ಪು ಕೂಡ ಹಾಕಿ ಕಲಸಿಟ್ಟಿರಲಿಲ್ಲ ನೈಟು, ಹಾಗೆ ಇಟ್ಟಿದ್ದೆ. ನೋಡ್ಬೋದು ನೀವು, ನಾನು ಕೆಳಗಡೆ ಇಟ್ಟಿರೋ ಪಾತ್ರೆಗೆ ಕೂಡ ಅದು ಉಕ್ಕಿ ಬೀಳ್ತಾ ಇದೆ. ಅಷ್ಟು ಚೆನ್ನಾಗಿರುತ್ತೆ ದೋಸೆ. ಮತ್ತು ನಾನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕಲಸಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಪ್ಲೈನ್ ದೋಸೆ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಮಾಮೂಲಿ ಅಕ್ಕಿ ಉದ್ದಿನ ಬೇಳೆ ಹಾಕಿ ಮಾಡೋ ಅಷ್ಟು ಚೆನ್ನಾಗೇ ಇರುತ್ತೆ, ಅಷ್ಟೇ ಟೇಸ್ಟಿಯಾಗಿ, ಅದಕ್ಕಿಂತ ಜಾಸ್ತಿ ಟೇಸ್ಟಲ್ಲಿರುತ್ತೆ. ಮತ್ತು ಇದು ನೋಡಿ, ಸೆಟ್ ದೋಸೆ ಮಾಡಿದ್ದೀನಿ. ಬೆಣ್ಣೆ ಹಾಕಿ ಸೆಟ್ ದೋಸೆ ಮಾಡಿದ್ದು. ಸೆಟ್ ದೋಸೆಗಾಗಿರ್ಬೋದು, ಪ್ಲೇನ್ ದೋಸೆಗಾಗಿರ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ವೆಯ್ಟ್ ಲಾಸ್ ರೆಸಿಪಿ ಕೂಡ ಹೌದು. ದೋಸೆ ಬರೀ ದೋಸೆನೇ ಅಲ್ಲ, ಸೆಟ್ ದೋಸೆ, ಪ್ಲೇನ್ ದೋಸೆನೇ ಅಲ್ಲ, ನೀವು ಪಡ್ಡು ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.